ಎಲ್ಲರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಟ ಡಿ ಬಾಸ್ ದರ್ಶನ್ ಅವರ ಧರ್ಮಪತ್ನಿಯಾದಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಭೇಟಿ ನೀಡಿ, ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ. ಹೌದು, ಈ ಒಂದು ವಿಷಯ ಕರ್ನಾಟಕದಾದ್ಯಂತ ಡಿ ಬಾಸ್ ಅಭಿಮಾನಿಗಳ ಮತ್ತು ನ್ಯೂಸ್ಗಳ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಅವರ ರೇಣುಕಾಸ್ವಾಮಿ ಅವರ ಧರ್ಮಪತ್ನಿ ಒಂದು ಮಗುವಿಗೆ ಜನ್ಮ ನೀಡಿದ್ದಾರೆ. ಇದೊಂದು ಕ್ಷಣವನ್ನು ಇಟ್ಕೊಂಡು ಒಂದು ಕುಟುಂಬಕ್ಕೆ ನೆರವಾಗಬೇಕು ಅಂತ ಹೇಳಿಬಿಟ್ಟು ನಟ ಡಿ ಬಾಸ್ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಮನೆಗೆ ಭೇಟಿ ನೀಡಿ ಕುಟುಂಬದ ಒಂದಷ್ಟು ವಿಷಯಗಳನ್ನು, ಕೆಲವೊಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಆ ಕುಟುಂಬಕ್ಕೆ ನೆರವಾಗಬೇಕು ಅನ್ನುವಂತಹ ವಿಷಯದಿಂದ ಈ ಒಂದು ಕಾರಣದಿಂದಾಗಿ ವಿಜಯಲಕ್ಷ್ಮಿ ಅವರು ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಹೌದು, ಈಗ ಏನಂತ ಹೇಳಿದ್ರೆ, ಈಗ ತಾನೇ ಕೆಲವು ದಿನಗಳ ಹಿಂದೆ ರೇಣುಕಾಸ್ವಾಮಿ ಅವರ ಧರ್ಮಪತ್ನಿಗೆ ಗಂಡು ಮಗು ಜನಿಸಿದ್ದು. ಇದರ ವಿಷಯ ತಿಳಿದಂತಹ ಡಿ ಬಾಸ್ ದರ್ಶನ್ ಅವರು ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋಗಿ ನಿನ್ನ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ ಅವರನ್ನು ಭೇಟಿ ಮಾಡ್ಕೊಂಡು ಬರಬೇಕು ಅಂತ ಹೇಳಿರುವಂಥ ವಿಷಯವನ್ನು ಇಟ್ಕೊಂಡು ವಿಜಯಲಕ್ಷ್ಮಿ ಅವರು ಅಲ್ಲಿನ ದರ್ಶನ್ ಅವರ ಅಭಿಮಾನಿಗಳನ್ನು ಸಂಪರ್ಕಕ್ಕೆ ತೆಗೆದುಕೊಂಡು ಆ ಒಂದು ಕುಟುಂಬಕ್ಕೆ ಹೋಗಿ ಅವರಿಗೆ ಒಂದು ಸಾಂತ್ವನವನ್ನು ಹೇಳಿ ಬಂದಿದ್ದಾರೆ. ಹೌದು, ಈ ವಿಷಯವಾಗಿ ಕೆಲವೊಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ. ಇದರಲ್ಲಿ ಎಷ್ಟು ವಿಷಯಗಳು ಸತ್ಯವೋ ಅಸತ್ಯವೋ ಇದೆಲ್ಲ ವಿಷಯಗಳು ತುಂಬ ಹರಿದಾಡ್ತಾ ಇದೆ. ಈ ನಡುವೆ ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡಂತಹ ಈ ಒಂದು ವಿಷಯ ನಿಜವಾಗ್ಲೂ ಶ್ಲಾಘನೀಯ. ಈ ಥರ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವಂತಹ ವಿಜಯಲಕ್ಷ್ಮಿ ಅವರು ಅವರ ನೆಚ್ಚಿನ ತಮ್ಮ ಧನ್ವೀರ್ ಅವರ ಸಿನಿಮಾಗೆ ವಿಜಯಲಕ್ಷ್ಮಿ ಅವರು ತುಂಬ ಸಪೋರ್ಟನ್ನು ಮಾಡಿದರು. ಅವರ ಸಿನಿಮಾ ಪ್ರಮೋಷನ್ನಲ್ಲಿ ಇವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಸಿನಿಮಾ ಪ್ರಮೋಷನ್ನ ಬಹುತೇಕ ಎಲ್ಲ ಜಿಲ್ಲೆಗಳಿಗೆ ಇವರೇ ಭೇಟಿ ನೀಡಿ, ದಾವಣಗೆರೆ ಆಗ್ಬೋದು, ಹುಬ್ಬಳ್ಳಿ ಆಗ್ಬೋದು, ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ಎಲ್ಲ ಒಂದು ಚಿತ್ರಮಂದಿರಗಳಿಗೆ ಭೇಟಿ ನೀಡಿ ಅವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಸಪೋರ್ಟನ್ನು ಮಾಡಿದ್ದು ಇದೇ ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಅವರು ಈ ರೀತಿಯ ಒಂದು ವಿಷಯವನ್ನು ಈಗ ಕೆಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ದರ್ಶನ್ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಡೆವಿಲ್ ಸಿನಿಮಾ ಟೈಮ್ನಲ್ಲಿ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ಬಹುತೇಕ ಎಲ್ಲ ಚಿತ್ರಮಂದಿರಗಳಿಗೆ ಭೇಟಿ ನೀಡಿದರು ಮತ್ತು ಎಲ್ಲ ಅಭಿಮಾನಿಗಳಲ್ಲೂ ಕೂಡ ಇವರೇ ಮುಂದೆ ನಿಂತು ಪ್ರಮೋಷನ್ಸನ್ನು ಮಾಡಿಸಿ ಈ ಒಂದು ಸಿನಿಮಾ ಗೆಲ್ಲಲಿಕ್ಕೆ ಕಾರಣ ಆದರು. ಈಗ ಅವರು ಇದ್ದಂತಹ ಹೆಜ್ಜೆ ಏನಿದೆ, ಈ ರೇಣುಕಾಸ್ವಾಮಿಯವರ ಮನೆಗೆ ಒಂದು ದಿಢೀರ್ ಭೇಟಿ ನೀಡಿದ್ದು, ಇದು ಕೂಡ ಒಂದು ಒಳ್ಳೆಯ ಕುತೂಹಲವನ್ನು ಮೂಡಿಸಿದೆ. ಏನಂತ ಹೇಳಿದ್ರೆ, ಅವರು ಹೇಳಿದಂತಹ ವಿಷಯ, ಈ ಖುಲಾಸೆ ಮಾಡುವಂತಹ ವಿಷಯಗಳು, ಕೆಲವೊಂದಷ್ಟು ವಿಷಯಗಳು ಸಂತಾಪ ಆಗಿದೆ ಅಂತ ಬರ್ತಾ ಇದೆ, ಅಂದರೆ ಮಾತುಕತೆಗಳಾಗಿದೆ ಅಂತ. ಅದೆಷ್ಟು ಸತ್ಯವೋ ಅಸತ್ಯವೋ ಗೊತ್ತಿಲ್ಲ. ಆದಷ್ಟು ಬೇಗ ಈ ಒಂದು ಕೇಸು ಸುಖಾಂತ್ಯ ಆಗಲಿ, ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ, ನಿರಪರಾಧಿಗಳು ಬಿಡುಗಡೆ ಆಗಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವೆ. ಧನ್ಯವಾದಗಳು. ಶುಭ ದಿನ.